ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ಭಾಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬ್ಲಾಗ್ ಮಾಡೋ ಕಾರಣ ಏನಪ್ಪ ಅಂದ್ರೆ ಇವತ್ತು ಮುಂಜಾನೆ ನಮ್ದು ಎಕ್ಸಾಮ್ ಒಂದು ಎಂಡ್ ಆಯ್ತು, ಲಾಸ್ಟ್ ಎಕ್ಸಾಮ್ ಇತ್ತು ಇವತ್ತು ನಮ್ದು ಸೈಬರ್ ಸೆಕ್ಯೂರಿಟಿ ಅಂತೇಳಿ. ಎಲ್ಲರೂ ಎಕ್ಸಾಮ್ ಮುಗಿಸ್ಕೊಂಡು ಸೀದಾ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಒಂದು 4 ಮಂದಿ ಇದಕ್ಕೆ ಹೊಂಟಿವಿ, ಚಿಕ್ಕ ಸಂಗಮ ಅಂತೇಳಿ. ಅಂದಾಗ ಇವ ನವೀನ್ ನಿಮ್ಗೆಲ್ಲರಿಗೂ ಗೊತ್ತೈತಿ, ನಾವು ದಿಡ್ಗಕ್ಕೆ ಹೋಗಿದ್ವಿ. ಅವಾಗ ಆ ಬ್ಲಾಗ್ ಒಳಗೆ ಇವ ಅದಾನ. ಮತ್ತೆ ಏನೇನು ಮಾಡಿವ್ ಅನ್ನೋದು ನಿಮ್ಗೆಲ್ಲರೂ ನೋಡಿರಿ. ಏನಪ್ಪ ನಿಮ್ಮ ಕಡೆಯಿಂದ ಏನು ಸ್ವಲ್ಪ ಹಿತ ನುಡಿಗಳು? ಏನ್ ಹೇಳೋದು, ಆರಾಮ ಎಂಜಾಯ್, ಎಕ್ಸಾಮ್ ಆರಾಮ ಎಂಜಾಯ್ ಮಾಡಕ್ ಹೊಂಟೀವಿ. ನೋಡ್ರಿ ಮುಂದ್ ಕ್ಲಿಪ್ನ್ಯಾಗ ಮಸ್ತ್ ತೋರಿಸ್ತೀವಿ, ಚಲೋ ಕ್ಲಿಪ್ಸ್ ತೋರಿಸ್ತೀವಿ. ಅಂದಂಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಶೇರ್ ಮಾಡ್ರಿ, ಕಮೆಂಟ್ಸ್ ಹಾಕ್ರಿ. ಏನ್ರ ತಪ್ಪು ಅದು ಏನಿತ್ತು ಕಮೆಂಟ್ ನ ತಿಳಿಸ್ರಿ, ನಾವು ಮಾಡ್ಕೊಂತೀವಿ. ಕರೆಕ್ಟ್. ಏನ್ರಿ ತಪ್ಪಿದ್ರಂದ್ರೆ ಡೈರೆಕ್ಟ್ ಸೀದಾ ಕಮೆಂಟ್ ಹಾಕ್ರಿ, ನಾವು ಅದು ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಮುಂದೆ ಚಲೋ ವ್ಲಾಗ್ಸು ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ. ಓಕೆ ಬರ್ರಿ ಅಲ್ಲಿ ಹೋಗೋಣ, ಅವ್ರ ಕಡೆ ಅವ್ರು ಏನು ಮಾಡತ್ತಾರ ನೋಡೋಣ. ಹಾಂ ನೋಡ್ರಿ, ಇವರು ಅಜ್ಜಾರ ವರುಣ್ ಶೀಲವಂತ ಭಟ್ ಸ್ವಾಮಿಗಳು, ಇವರು ಲೌಡ್ರು. ಇವರು ನಿಖಿಲ್ ಚಕ್ಕನ್ ಅವ್ರ ನಂಗೆ ಕ್ಲಾಸ್ಮೇಟ್ಸ್ ಇವ್ರು ಎಲ್ಲರೂ. ಮತ್ತು ಇನ್ನೊಬ್ಬ ನಮ್ಮ ಜೊತೆ ಹುಡುಗ ಬಂದಿದ್ದ ಅಂತ ಹೇಳಿದಲ್ಲ, ಅವ ಮನೆ ಕಡೆ ಇರೋವ, ನಮ್ದು ಚೈಲ್ಡ್ಹುಡ್ ಫ್ರೆಂಡ್ ಅವ. ಎಗ್ರೆಸ್ನಾಗ ಹೇಳಿನ ನಿಮ್ ಕಡೆಯಿಂದ ಒಂದೆರಡು ಹಿತ ನುಡಿಗಳು ಬರ್ಲಿ. ಏನಂದೆ ಇನ್ನೊಂದ್ಸಲ ಹೇಳು. ಅಗಳ ಮಾತಾಡ್ಸಿನ್ರಿ ಇದಕ್ಕೆ. ಇವನ ಹೆಸರು ಇವನ ಹೆಸರು ಹಣಿಮೆ. ಜರ ಮ್ಯಾಲ ನೋಡಿ ಸ್ವಲ್ಪ ಇದು ನೋಡಿ ಅನ್ನಿ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಒಂದ್ ಪದ ನಮ್ಮ ಆಡಿಯನ್ಸ್ ಅಲ್ಲಿ ನಮ್ ಸಲ ಆಗಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಒಂದೊಂದ್ ಸಾಂದ್ ಏನ್ರ ಒಂದ್ ಹೇಳಿ ನೋಡೋಣ. ಪಟ್ನ 2 ನಿಮಿಷ ಒಳಗೆ ಹೇಳ್ತಾನೆ, ಮಸ್ತ್ ಹೇಳ್ತಾನ. ಸ್ಟಾರ್ಟ್. ಒಂದು ಪಯಣ ಶುರುವಾಗಿದೆ, ಕವಿತೆ ಹೇಳಲು ಬೇಜಾರಾಗಿದೆ. ವಾ ಚಪ್ಪಾಳೆ. ರೆಸ್ಟ್ ಆಗಲಿ ಅಂತೇಳಿ ಇಲ್ಲಿ SR ಪಾಟೀಲ್ ಅವ್ರದ್ದು ಫ್ಯಾಕ್ಟ್ರಿ ಐತಿ, ಶುಗರ್ ಫ್ಯಾಕ್ಟ್ರಿ. ಅಲ್ಲಿ ಬಂದು ಕಿತ್ತೇಸಿ ನಿಂತೀವಿ. ನೋಡ್ರಿ ಬರ್ತೀವಿ ಇಲ್ಲೇ ಐತಿ, ಅಲ್ಲಿ ದೊಡ್ಡದು ಅಂದ್ರೆ ಅಲ್ಲಿ ನೋಡೈತಿ ರೀ. ಕೊರೋನಾ ಸಂಬಳ ಆಸ್ ತಗಿಲೆ ನಿನ್ ಒಬ್ಬಂಗ ಕೊರೋನಾ ಐತಲ್ಲ ಮಗನ. ಕೊರೋನಾ ಹೋದ್ರೆ ನೀನ್ ಮೂವ್ ಮೇಲಿಂದ ಎಲ್ಲಿದೆ ಬರ್ಲಿ ಬಾರ್ಸನ್ ಬರ್ಲಿ. ದೇವ್ರ ಗುಡಿ ಗಂಟೆ ಐತಿ, ಡಬಲ್ ಮೀನಿಂಗ್ ಮಾತಾಡಕತ್ತಾರ ದೇವ್ರು ಬಂದು. ಬರು ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಹೇಳಿ. 75 ಕಂಪನಿಗಳು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಆಲಿಸು ಮಗ ಬಾಗಡ ಹೊಲಸ ಅಲ್ಲಿ ಕೈ ತಗೋ. ಅಸ್ಲಿ ರೆಕಾರ್ಡ್ ಆಗಿಲ್ವಾ? ಅದ ರೆಕಾರ್ಡ್ ಆಗಬೇಕಾಗಿತ್ತು. ಹೆಂಗ್ ಜಾಗ ಮಾಡಿದಾನೆ ಈಗ? ਹੱਸਦੇ ਚਿਹਰਿਆਂ ਦਾ ਮਤਲਬ ਇਹ ਨਹੀਂ ਹੁੰਦਾ ਕਿ ਉਹਨਾਂ ਨੂੰ ਕਦੇ ਕੋਈ ਤਕਲੀਫ ਨਹੀਂ ਹੁੰਦੀ। ਉਹਦਾ ਮਤਲਬ ਇਹ ਹੁੰਦਾ ਕਿ ਇਹਨਾਂ ਨੂੰ ਤਕਲੀਫਾਂ ਨਾਲ ਡੀਲ ਕਰਨਾ ਹੁੰਦਾ। ਬਿਲਕੁਲ ਸਹੀ।
2, 3 ಸ್ಟಾರ್ಟ್. ಬರೋಬ್ಬರಿ 2 ವಿಕೆಟ್ ಇದೆ. ವೇಟ್ ಅದೆಲ್ಲ ವೇಟ್ ಆಗೈತೆ ನೋಡೋದು ಮಗನ ಕೊಯ್ ನೋಡಲ್ಲೇ ಕಪ್ಪಿ ಮಾಸ ನೋಡ ಇವಾಗ ಬೀಳ್ಬೇಕಪ್ಪ ಒಂದು ಚಸ್ಮ ಕೈ ಬಿಟ್ಟು ಅಡ್ಡಾಡ್ಲಿ ಬಿದ್ರು ಬಿದ್ದಿ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅದು ಹಿಂಗೆ ಹೋಗಿ ನಿಂತಿರ್ತಾನ ಒಬ್ಬ ಹಿಂಗೆ ಕುದುರೆಗೆ ತರ ಹಿಂಗೆ ಬಂದು ಹಿಂಗೆ ಸಿಗುತ್ತೆ ಹಿಂಗೆ ಯಾಕೆ ಬೇಡಪ್ಪ ನಮ್ ಕುದುರೆ ಅರ್ಥ ಆಯ್ತು ಅನ್ಸುತ್ತೆ. ಅಜ್ಜಾರು ಎಮ್ಮೆ ನಿನಗೆ ಸಾಡಿಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ. किस कलर की चड्डी पहने हो? ಸೊ ಗೈಸ್ ಈಗ ಫೈನಲಿ ನಾವು ಚಿಕ್ಕಸಂಗಮ ಒಳಗಿರುವಂಥ ಸಂಗಮನಾಥೇಶ್ವರ ಗುಡಿ ಒಳಗಿದ್ದೀವಿ. ಈ ಗುಡಿ ಬಗ್ಗೆ ಒಂದೆರಡು ನಿಮಿಷ ಪ್ರವಚನ ಕೊಡ್ತಾರ ನಮ್ಮ ಅಜ್ಜಾರ. ಇರಲಿ ಇರಲಿ ನಿಮ್ಮ ಹೇಳಿ ಗುಡಿ ಬಗ್ಗೆ ಹೇಳಿ. ನೀವು ಭಾಳ ಸಲ ಬಂದಿರ್ಬೇಕಲ್ಲ ಇಲ್ಲಿ ಗುಡಿಗೆ? ಬಂದೀವಿ. ಹೇಳಿ ಗುಡಿ ಬಗ್ಗೆ. ಈಗ ನಿಮಗೆಲ್ಲರಿಗೂ ಗೊತ್ತೈತಿ ಕೂಡಲ ಸಂಗಮ, ಬಸವಣ್ಣವರ ಐಕ್ಯ ಸ್ಥಾನ ಕೂಡಲ ಸಂಗಮ ಗೊತ್ತೈತಿ. ಅಲ್ಲಿ 3 ನದಿಗಳ ಸಂಗಮ ಐತಿ, ಮಲಪ್ರಭಾ, ಘಟಪ್ರಭಾ ಮತ್ತು ಕೃಷ್ಣಾ ನದಿ ಸಂಗಮ ಐತಿ. ಅಲ್ಲೇ ಅದಕ್ಕೆ ದಿನ ಕೂಡಲ ಸಂಗಮ ಮತ್ತು ಬಸವಣ್ಣವರ ಐಕ್ಯ ಸ್ಥಾನ, ಪವಿತ್ರವಾದ ಸ್ಥಳ ಕೂಡಲ ಸಂಗಮನಾಥ. ಅದರದ್ದು ಒಂದು ಪಾರ್ಟ್ ಆಫ್ ಅಂದ್ರೆ ಅದರದ್ದು ಸಣ್ಣ ಪ್ರಮಾಣದಂಥ ಸಂಗಮ ಇದು. ಇದಕ್ಕೆ ಚಿಕ್ಕ ಸಂಗಮ ಅಂತಾರೆ. ಇದರಲ್ಲಿ ಘಟಪ್ರಭಾ ಮತ್ತು ಕೃಷ್ಣಾ ನದಿ ಎರಡೂ ಇಲ್ಲಿ ಸಂಗಮವಾಗಿದ್ದಕ್ಕೆ ಇಲ್ಲಿ ಸಂಗಮನಾಥೇಶ್ವರನ ಅಂತ ಪ್ರತಿಷ್ಠಾಪನೆ ಮಾಡಿ ಈ ಊರಿಗೆ ಚಿಕ್ಕ ಸಂಗಮ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ 2 ನದಿ ಏನಾಗ್ಯಾವ ಸಂಗಮ. ಎರಡು ನದಿ ಕುಡಿದಕ್ಕೆ ಚಿಕ್ಕ ಸಂಗಮ. ಈಗ ಕೂಡಲ ಸಂಗಮ ಅಂದ್ರೆ ಮೂರು ನದಿಗಳು, ಮಲಪ್ರಭಾ. ಅದಕ್ಕೆ ಕೂಡಲ ಸಂಗಮ ಅಂತ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಐತಿ. ಸೇಮ್ ಆಸ್ ಇಟ್ ಇಸ್. ಅಲ್ಲಿ ಯಾವುದು ಮದುವೆ ಮಂದಿರ ಸಂಗಮನಾಥನ ಮಂದಿರ, ಇಲ್ಲಿನೂ ಸಂಗಮನಾಥನ ಮಂದಿರ. ಎಲ್ಲ ಚಲೋ ಐತಿಹಾಸಿಕವಾದಂತ ಪುರಾತನವಾದ ದೇವಾಲಯ. ಸ್ಥಳ ಮಾತ್ರ ಶಾಂತ, ಭಾರಿ ಶಾಂತ ಐತಿ, ಭಾರಿ ಮಸ್ತ್ ಐತಿ, ಚಲೋ ಐತಿ. 1 minute later. ಗೈಸ್ ಈಗ ಫೈನಲಿ ಚೆಕ್ ಸಂಬಂಧಿದ್ರೆ ವಾಪಸ್ UKP ಹೊಂಟಿವಿ ಕೋಲಾರ ಕಡೆ. ನಮ್ದು ದೋಸ್ತನವ್ರದ UKP. ಹಾಂ ಯಾರಿಗೆ ಇಲ್ಲಿಂದ UKP ಹೋಗೋಣ. ನಮ್ಮ ಅಜ್ಜಾರ ಮಠಕ್ಕೆ ಹೋಗಿ ಸಿಗಲ್ಲಿ UKP ಒಳಗೆ ಮಸ್ತ್ ಫೇಮಸ್ ಇಲ್ಲಿ ಸಿಗುತ್ತೆ ಮೊಸರು, ಗಟ್ಟಿ ಮೊಸರು. ಇಲ್ಲಿ ನೋಡ್ರಿ ಬರೀ ಎಲ್ಲೇ ಹೋಗಿ ಸಿಗ್ತೀನಿ. ಈಗ ಟ್ರೈ ಮಾಡ್ತೀವಿ. ಈಗ ಸೂಪರ್ ರಿಸ್ಕ್ ಇರುತ್ತೆ. Few inches later. ಅಜ್ಜನ್ ಕಡೆ ಎಲ್ಲನಪ್ಪ ಇಲ್ಲೇ ನಡಿ ಅಜ್ಜನ್ ಕಡೆ ಅಂತಂದೆ. ಅದನ್ನ ಆಸೆ ಅಂತೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೀವು ತೋರ್ಲೆ ಮೊದ್ಲು, ನಾವೇನೆಲ್ಲ ಹೊಡಿತಿರ್ತೀವಿ. ಹೆಂಗೆ ಟೇಸ್ಟ್ ಹೆಂಗೈತಿ? ಟಕ್ಕಳಗೆ ಎದಕ್ಕರದಿ ಭೂಮಿ ಮೇಲೆ ಸಮಾಧಾನ ಮಾಡ್ಕೊಡಿ. ಟೇಸ್ಟ್ ಅಂತೂ ಮಸ್ತ್ ಐತಿ,
ಬಂದ ನೀವು ಟ್ರೈ ಮಾಡ್ರಿ ಮನಗಂಡ ಎಲ್ಲ ಮುಗೀತು ಅಜ್ಜ ಟಾಟಾ ಹೇಳ ಟಾಟಾ ನಮಸ್ಕಾರ. few inches later ನಿನ್ ಮನಸ್ ನೋಡ್ತಾರ ನಿನ್ ಮನಸ್ ನೋಡಿ ಬಾ ಅಂತಾರ. ಇದು ಬೇಕು ಮಾತ ನೋಡಿ ನೋಡೋದೈತಿ ಕವನಗಳು ಬೇಕು ಬರೀ ಕೊಡಬೇಕು. ಹನಿ ಹನಿ ಪ್ರೇಮ್ ಕಹಾನಿ ಮುಂಗಾರು ಮಳೆ ಅಯ್ಯ ಅಂತೀನಿ ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಮತ್ತೆ ಹೇಳೋದೈತನ ಏನಿಲ್ಲ ಎಲ್ಲರೂ ಉಂಡು ಚಂದ ಮುಕ್ಕರಿ ಆರಾಮಿದೆ. ಅವ್ರು ಉಂಡು ಮಕ್ಕೋತಾರ ಬ್ಯಾಡ ಅಂದ್ರೆ ಉಂಡು ಮಕ್ಕೋತಾರ ಅವ್ರು. ನಿಂದ ನಾವು ಹೇಳೋ ಕರ್ತವ್ಯ ಹೇಳ್ತೀವಪ್ಪ. ಪಟ್ನ ಹೇಳ. ಇವತ್ತು ಮಾಡಿದ್ವಿ ಪ್ರವಾಸ, ಯಾರಿಗೂ ಆಗಿಲ್ಲ ಆಯಾಸ. ಇವ್ರ ಅದಾರ ಬಹಳ ಸುಖಾಸ. ಇವ್ರ ಹೆಸರು ಸಾಗರ. ನಿಮ್ಮ ಪಾದಾರು ವೃಂದಗಳಿಗೆ ನನ್ನ ನಮಸ್ಕಾರಗಳು. ಜೈ ಹಿಂದ್ ಜೈ ಭಾರತ್. ಅಪರೂಪಕ್ಕೆ ಏನೋ ಹೇಳಕತ್ತಾನ, ಅದು ತಡೆದ್ರೆ ಮತ್ತೆ ಏನೂ ಉಪಯೋಗ ಇಲ್ಲ. ಜೈ ಕರ್ನಾಟಕ ಮತ್ತೆ